ಯಾರು ಏನಾದ್ರೂ ಮಾಡ್ಕೊಳ್ಳಿ, ನಮ್ಮ ಗುರಿ ಎಂಟರ್ಟೈನ್ಮೆಂಟ್ ಮಾಡೋದಷ್ಟೇ ಮರಿ. ಹಾಗಂತ ನೀವೇನಾದ್ರೂ ಯಾಮಾರಿ ನಮ್ ತಂಟೆಗೆ ಬಂದ್ರೆ ಕಟ್ಬಿಡ್ತೀವಿ ನಿಮ್ಗೊಂದ್ ಗೋರಿ. ಸ್ನೇಹಿತರೆ ಬನ್ನಿ ಇವಾಗ ಮಂಜಣ್ಣನ ಪಾರ್ಟ್ 2 ರೋಸ್ಟ್ ವಿಡಿಯೋನ ಶುರು ಮಾಡಿ. ನೀನು ಸುಟ್ಟಾಕಿದ್ದು ಒಂದು ವ್ಯಾನು, ಅದರಲ್ಲಿ ಇದ್ದಿದ್ದು 2 ಹೆಣ್ಮಕ್ಳು. ಏನಿದು? ಅವ್ರು ನಂಬ್ಕೊಂಡಿದ್ದರು 3. ನೀನು ಕೊಡಬೇಕಾಗಿರೋದು 4 ಲಕ್ಷ. ವೈ ಕೊಡಲ್ಲ ಅಂದ್ರೆ ಹೇ, ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಮಗನೇ ಹೊಡೆದಂದ್ರೆ ಎದ್ದು ಬಂದಿರೋ ಚರಿತ್ರೆಲೇ ಇಲ್ಲ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಲ್ಲ ಗುರು, ಯಾರೋ ಒಂದ್ ವ್ಯಾನ್ ಸುಟ್ಟಾಕ್ಬೇಕಾದ್ರೆ ಅದ್ರಲ್ಲಿ 2 ಹೆಣ್ಮಕ್ಳು ಏನ್ ಮಾಡ್ತಿದ್ರು? ಅವರನ್ನ 3 ಜನ ಯಾಕೆ ನಂಬ್ಕೊಂಡಿದ್ರು? ಇವಾಗ 4 ಲಕ್ಷನ ಯಾರು ಏನಕ್ಕೆ ಯಾರಿಗ್ ಕೊಡ್ಬೇಕು, ಯಾರು ಕೊಡಲ್ಲ ಅಂತವ್ರೆ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಅದರಲ್ಲಿ ಬೇರೆ 5 ಬೆರಳುಗಳನ್ನ ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಎದ್ದು ಬಂದಿರೋ ಚರಿತ್ರೆನೇ ಇಲ್ವಂತೆ. ಲೋ ಮಂಜಣ್ಣ, ನಿನ್ನ 5 ಬೆರಳುಗಳನ್ನ ಮುಷ್ಟಿ ಮಾಡಿ ಹೊಡೆಯೋದೆಲ್ಲ ನಿಂಗೆ ಸೂಟ್ ಆಗಲ್ಲ. ಅದ್ರ ಬದಲು 5 ಬೆರಳುಗಳನ್ನ ಹಿಂಗ್ ಮಾಡ್ಕೆಬಿಟ್ಟು ನಿನ್ ತಿಕ್ ಕೆಟ್ಕೆ ಬಿಡು. ಬನ್ರಿ ಗುರು, ನೋಡ್ ಗುರು, ಟ್ರೈನ್ ಎಷ್ಟು ಸ್ಲೋ ಆಗಿ ಹೋಗ್ತೈತೆ, ಆದ್ರೆ ಪಂಚರ್ ಆಗ್ಬಿಟ್ಟದೆ ಗುರು. ಸ್ಟೆಪ್ನಿ ತಗೊಂಡ್ರಿ ಗುರು, ಸ್ಟೆಪ್ನಿ ಹಾಕ್ಬಿಟ್ಟು ಪಂಚರ್ ಹಾಕಿ ಕಳ್ಸೋಣ. ಅರೆ ಹೌದಾ ಮಂಜಣ್ಣ, ಪಂಚರ್ ಆಗ್ಬಿಡ್ತಾ? ಸ್ಟೆಪ್ನಿ ತಕೊಂಡು ಬೇಗ ಬರ್ಬೇಕಾ? ಸರಿ ಸರಿ, ನಾನು ಸ್ಟೆಪ್ನಿ ತಕೊಂಡು ಗುಡುಗುಡ್ನೆ ಓಡ್ ಬರ್ತೀನಿ. ಅಷ್ಟರಲ್ಲಿ ನೀನು ಪಂಚರ್ ಆಗಿ ಸ್ಲೋ ಆಗಿ ಹೋಯ್ತಿರೋ ಟ್ರೈನ್ ನ ನೀನ್ ಕರಿಗುಂಡಂಗಿರೋ ತಲೆ ಕೊಟ್ಟು ನಿಲ್ಸಿರು, ಬೇಗ ಬರ್ತೀನಿ ಆಯ್ತಾ? ನಾವು ಏನೇ ಕೆಲಸ ಮಾಡಕ್ ಹೋದ್ರು ಸುಮ್ಮನೆ ಇದ್ರೆ ಯಾವ ಕಲ್ಲುನು ಸಿಲಿಯಾಗಲ್ಲ ಗುರು. ಅದೇ ರೀತಿ ನೇಗ್ಲಿ ಉಳಕ್ ಹೋದ್ರೆ ನೋವು ಅಂತ ನೀವು ತಿಳ್ಕೊಂಡ್ರೆ ಯಾವ ಭೂಮಿನ ಫಲನೂ ಕೊಡೋದಿಲ್ಲ. ಅದೇ ರೀತಿ ತಂದೆ ಮಗನ್ ಬೈದ್ರೆ ತಪ್ಪು ಅಂತ ನೀವು ತಿಳ್ಕೊಂಡ್ರೆ ಯಾವ ಮಕ್ಳು ಮುಂದೆ ಇರೋದಿಲ್ಲ. ವಾವ್, ಏನ್ ಮಂಜಣ್ಣ ಇಂತ ಮೋಟಿವೇಶನ್ ಮಾತಾಡ್ಬಿಟ್ಟೆ. ನಿಜ ಗುರು, ನಮ್ ಮಂಜಣ್ಣ ಹೇಳ್ತಿರೋದು ನಿಜ. ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ ಇಂಥವ್ರೆ ಸಿಗ್ತಾರಲ್ಲ ಅಂತ ನಾವು ನೋಡ್ಕೊಂಡು ಸುಮ್ನೆ ಇದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಒಂದು ಇಂಥವ್ರನ್ನ ಅನ್ಫಾಲೋ ಮಾಡ್ಬೇಕು, ಇಲ್ವಾ ಇನ್ಸ್ಟಾಗ್ರಾಮ್ ನೇ ಅನ್ಇನ್ಸ್ಟಾಲ್ ಮಾಡ್ಬೇಕು, ಅಲ್ವಾ ಮಂಜಣ್ಣ? ಇಲ್ಲ ಪಿಚಾಚಿ ಇಲ್ಲ, ಇದ್ದರೆ ನಾನಿಲ್ಲ. ಏನ್ ಮಂಜಣ್ಣ ಅದು? ಇನ್ನೊಂದ್ಸಲ ಹೇಳು. ಭೂತವಿಲ್ಲ, ಪಿಚಾಚಿ ಇಲ್ಲ, ಇದ್ದರೆ ನಾನಿಲ್ಲ, ಅಂಜಿಕೆಯೇ. ಯಾಕ ಇರ ತಡಿಯ. ಭೂತ ಇಲ್ಲ, ಪಿಸಾಚಿ ಇಲ್ಲ, ಇದ್ದರು ನೀನಿಲ್ವಾ? ಅದು ನಿಜನೇ ಬಿಡು, ನೀನೇ ಇದೆಯಲ್ಲ ನಮ್ಗೆಲ್ಲ ಕಾಟ ಕೊಡೋಕೆ. ಅವೆಲ್ಲ ಯಾಕಿರ್ತವೆ ಇಲ್ಲಿ? ಯೋ ಮಂಜಣ್ಣ, ಈ ವಿಡಿಯೋ ನೋಡಿದ್ಮೇಲೆ ನಂಗೆ ಬೇಜಾರಾಗಿದೆ. ಏನಂದ್ರೆ ಹೆಂಗೋ ಜೀವನದಲ್ಲಿ ಸಿಗದೆ ಇರೋ ನೆಮ್ಮದಿ ಇಲ್ಲಾದ್ರೂ ಸಿಗುತ್ತೇನೋ ಅಂತ 6 ಅಡಿ 3 ಅಡಿ ಮೌಂಟ್ ಎವರೆಸ್ಟ್ ಒಳಗೆ ರಿಪ್ ಆಗಿ ರೆಸ್ಟ್ ಮಾಡ್ತಿರೋ ಆತ್ಮಕ್ಕೆ ಆಘಾತ ಉಂಟಾಗೋ ಹಾಗೆ ಹಾಡು ಹೇಳ್ಕೊಂಡು ಕಾಟ ಕೊಡ್ತಿದ್ಯಲ್ಲ, ಇದು ನ್ಯಾಯವೇ? ನೀನೇ ಹೇಳು ಮಂಜಣ್ಣ, ಇದು ನ್ಯಾಯವೇ? ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಓ ಮಂಜಣ್ಣ, ಕೂಲ್ ಸಮಾಧಾನ. ನೀನ್ ಹೇಳ್ತಿರೋದು ಸರಿನೇ. ಎಣ್ಣೆ ಹೊಡೆಯೋ ಬದಲು ಎಳ್ನೀರ್ ಕುಡೀರಿ, ಅದು ಆರೋಗ್ಯಕ್ಕೆ ಒಳ್ಳೇದು ಅಂತ. ಆದ್ರೆ ಬೇರೆಯವರು ಎಣ್ಣೆ ಹೊಡೆದು ಹಾಸ್ಪಿಟ್ಲಿಗೆ ಲಕ್ಷ ಕಟ್ಟೋದು ಹಂಗಿರ್ಲಿ. ನೀನ್ ಹಿಂಗೆ ಮುಕ್ಲಿ ಕಿತ್ತೋಗಂಗೆ ಮುಕ್ಕರ್ಕೊಂಡು ಹರ್ಚ್ಕೊಂಡು ಕಿರ್ಚ್ಕೋಬೇಡ. ಆಮೇಲೆ ಕತ್ತಲಿರೋ ಗಂಟ್ಲು ಪೆಟ್ಗೆ ನೀನ್ ಕಿರ್ಚೋ ಫೋರ್ಸ್ಗೆ ಕುಂಡಿ ಕೆಳಗಿಂದ ಕಿತ್ಕೊಂಡು ಆಚೆ ಬಂದ್ಬಿಟ್ಟೋದು. ಆಮೇಲೆ ನೀನೇ ಹಾಸ್ಪಿಟ್ಲಿಗೆ ಲಕ್ಷ ಕಟ್ಬೇಕಾಗತ್ತೆ. ಸೊಂಟ ಸೊಂಟ ಕಣ ಕಣ್ಣ ಕಣ ಸೊಂಟ ಕಣ ಕಣ್ಣ ಸೊಂಟ ಏ ಸೊಂಟ ಏ ಸೊಂಟ ಕಣ ಕಣ್ಣ ಕಣ ಸೊಂಟ ಕಣ ಕಣ್ಣ ಏ ಸೊಂಟದ ಶಿಷ್ಯ ಏ ಡ್ಯಾಡವ ಶಿಷ್ಯ. ಸಖತ್ತಾಗಿ ಸೊಂಟ ಅನ್ಕೊಂಡು ಯಾಕಣ್ಣ ನಿನ್ನ ಕುಂಡಿಗಳನ್ನ ಅತ್ಲಾಗಿತ್ಲಾಗೆ ತೈತಕ ಅಂತ ಕುಣಿಸ್ಕೊಂಡು ಕ್ವಾಟ್ಲೆ ಕೊಡ್ತಿದೀಯಾ? ಅಣ್ಣ ಇನ್ನು ಏನೋ ಬೇಕಣ್ಣ. ಓಹೋ, ನಿಮ್ಗೆ ಇನ್ನೂ ಏನೋ ಬೇಕು ಅಂದ್ರೆ 1-2 ಲೈನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊಂಟದ ವಿಷಯ, ಸೆಡ್ಡಿಗ್ ಬಾರೋ ಶಿಷ್ಯ, 8 ಅಣಿ ಚಾಕ್ಲೇಟು ಸೆಡ್ಡಲ್ ಕೊಡ್ತೀವಿ ಆ ನಿನ್ನ ಕುಂಡಿಗೆ 2 ಏಟು. ತಿನ್ನೋಕ್ ಚಂದ ಬೆಳಗಾವಿ ಕುಂದ, ನಿನ್ ಕುಂಡಿಗೆ ಬರೆ ಹಾಕಿದ್ರೆ ಆಗತ್ತೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.